जय श्रीनिवास जय वेंकटेश वृषशैलनाथ श्रीपद्मनाभ वैकुंठनाथ जय विष्णुतेज राजाधिराज तव जय जय जय। The door is open. Oh, welcome, Somshekhar. Sir? Sorry. Detective Somshekhar GR. Sir! ಅಂತೂ ಕೊಲೆಗಾರ ಯಾರು ಅಂತ ಕಂಡಿಡಿದ್ಬಿಟ್ರಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕೊಲೆಗಾರ ಯಾರು ಅಂತ ಕಂಡಿಡ್ದೆ, ಆದರೆ ಕೊಲೆ ಯಾಕೆ ಮಾಡ್ದ ಅಂತ ಗೊತ್ತಾಗಲಿಲ್ಲ. ನೀನು ಕೇಳಲೇಬೇಕಾ? ನೀನು ಹೇಳಲೇಬೇಕು. ಬೇಸಿಕಲಿ ನಾನೊಬ್ಬ ಆರ್ಟಿಸ್ಟು. ಸಿನಿಮಾ ಮಾಡಬೇಕು, ಹೀರೋ ಆಗಬೇಕು ಅಂತ ಇಂಡಸ್ಟ್ರಿ ಕಾಲಿಟ್ಟೆ. ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂತ ಈ ಫೀಲ್ಡಿಗೆ ಎಂಟ್ರಿ ಆದಮೇಲೆ ಗೊತ್ತಾಗಿತ್ತು. ಯಾವತ್ತೋ ಸಿಗೋ ಬಿರಿಯಾನಿಗೋಸ್ಕರ ದಿನ ಸಿಗ್ತಿದ್ದು ಚಿತ್ರಾನ್ನ ಮಿಸ್ ಆಗೋಯ್ತು. ಮುಂಚೆ ಎಲ್ಲ ನನ್ನ ಹತ್ರ ದುಡ್ಡಿಲ್ಲದೆ ಇದ್ದಾಗ ಯಾರೂ ನನ್ನ ಇಷ್ಟಪಡ್ತಿರ್ಲಿಲ್ಲ. ಯಾರೋ ಯಾಕೆ ನನಗೆ ನಾನು ಇಷ್ಟ ಆಗ್ತಿರ್ಲಿಲ್ಲ. ಅವಾಗ ಅನ್ನಿಸ್ತು ಜೀವನ ಮಾಡೋಕ್ಕೇನಾದರೂ ಸೋರ್ಸ್ ಬೇಕಲ್ಲ ಅಂತ. ಕಷ್ಟಪಟ್ಟು ಬೆವರು ಸುರ್ಸೋಕೆ ಇಷ್ಟ ಇಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಸೋರ್ಸ್ ಹುಡಿಕೊಂಡ. ಕರೆಕ್ಟ್. ಬೇರೆ ಕಡೆ ಬೆವರು ಸುರಿಸಿದ್ರೆ ಅಂದ್ಕೊಂಡಿದ್ದ ಗುರಿನ ಮುಟ್ಟೋದು ಹೇಗೆ ಸರ್? ಅವಾಗ ನಾನೊಂದು ಟ್ರೋಲ್ ಪೇಜ್ನ ಕ್ರಿಯೇಟ್ ಮಾಡಿದೆ. ಸಾರಿ ತುಂಬ ಟ್ರೋಲ್ ಪೇಜಸ್. ನೋಡ್ತೀಯಾ? ಸೆಟಪ್ ಎಲ್ಲ ಚೆನ್ನಾಗೇ ಹಾಕೊಂಡಿದೀಯ. ವೆಲ್ಕಮ್. ಇವರೆಲ್ಲ ಯಾರು? ನೆಕ್ಸ್ಟ್ ನಿನ್ನ ಟಾರ್ಗೆಟಲ್ಲಿರೋರಾ? ಎಸ್, ಜಸ್ಟ್ 30%. ಮುಂಚೆ ಎಲ್ಲ ಎಲ್ಲಿ ಟ್ರೋಲ್ ಆಗಿಬಿಡ್ತೀವೋ ಅನ್ನೋ ಭಯದಲ್ಲಿ ಈ ರೀಲ್ಸು ವೀಡಿಯೋಸು ಮಾಡ್ತಾಯಿದ್ರು. ಆದರೆ ಈಗ ಟ್ರೋಲ್ ಆಗಲಿ ಅಂತಲೇ ತುಂಬ ಜನ ವೀಡಿಯೋಸ್ ಮಾಡ್ತಾರೆ. ಅಂಥವ್ರನ್ನ ಟ್ರೋಲ್ ಮಾಡಿದ್ರೆ ನನಗೇನು ಸಿಗುತ್ತೆ ಸರ್? ನೀವು ಹೇಳಿ. ಏನು ಸಿಗಲ್ಲ. ಅದಕ್ಕೆ ಡೀಸೆಂಟಾಗಿ ವೀಡಿಯೋಸ್ ಮಾಡೋರನ್ನ ಟಾರ್ಗೆಟ್ ಮಾಡಿ ಅವರ ನಾರ್ಮಲ್ ವೀಡಿಯೋಗಳನ್ನು ನ್ಯೂಡ್ ವೀಡಿಯೋಗಳನ್ನಾಗಿ AI ಎಡಿಟಲ್ಲಿ ಕನ್ವರ್ಟ್ ಮಾಡಿ ಅವ್ರಿಗೆ ಕಳಿಸ್ತಿದ್ದೆ. ಎಷ್ಟು ಮಾಡ್ತಿದ್ದೆ ಡಿಮ್ಯಾಂಡು? ನಂದೆಲ್ಲ ಫಿಕ್ಸ್ಡ್ ರೇಟು ಸರ್. 1,00,000. ನೋ ಬಾರ್ಗೇನಿ. ಅವ್ರು ಕೊಡಲ್ಲ ಅಂದರೆ ನಾನು ಬಿಡಲ್ಲ. ಕೆಲವರು ಹೀಗೆ ಹಠ ಮಾಡ್ತಾರೆ ಸರ್. ಅದಕ್ಕೆಲ್ಲ ನಾವು ಭಯ ಬೀಳಬಾರ್ದು. ಸಿನಿಮಾದಲ್ಲಿ ಮುಂಚೆ ಹೇಗೆ ಟ್ರೇಲರ್ ಬಿಡ್ತಾರೋ ಹಾಗೆ ಅವರ ವಿಡಿಯೋಗಳನ್ನು ಟ್ರೇಲರ್ ಮಾಡಿ ನಾನು ಬಿಡ್ತಾ ಇದ್ದೆ. ಅವಾಗ ಅವರೇ ದಾರಿಗೆ ಬರ್ತಾಯಿದ್ರು. ಸರಿ, ನಿನಗೆ ಬರಬೇಕಾಗಿರೋ ಅಮೌಂಟ್ ಬಂದಮೇಲೆ ಆ ವಿಡಿಯೋಸು ಫೋಟೋಸ್ ಎಲ್ಲ ಏನು ಮಾಡ್ತಾ ಇದ್ದೆ? ಮತ್ತಿನ್ನೇನು ಮಾಡ್ತಾನೆ ಬಾಸ್? ಒಂದ್ಸಲಿ ಹಾಲಿನ ರುಚಿ ನೋಡಿರಬೇಕು, ಮತ್ತೆ ಹಾಲಿಗೆ ಕಣ್ಣಾಕಲ್ವಾ? ಹಾಗೆ ಇವನು 50, 60 ಅಂತ ಮತ್ತೆ ಡಿಮ್ಯಾಂಡ್ ಮಾಡಿರ್ತಾನೆ. ಇಲ್ಲಪ್ಪೋ, ಒಂದು ಸಲ ಜಿಂಕೆನ ಬೇಟೆ ಆಡಿದ್ಮೇಲೆ ಮತ್ತೆ ಜಿಂಕೆನೇ ಬೇಟೆ ಆಡಿದ್ರೆ ಸಿಂಹಕ್ಕೆ ಕಾಡಿನ ರಾಜ ಅಂತ ಯಾರು ಹೇಳ್ತಾರೆ? ನೆಕ್ಸ್ಟ್ ಟಾರ್ಗೆಟ್ ಏನೇ ಇದ್ರು ಆನೆದಾಗಿರ್ಬೇಕು. ನನಗೆ ಸೇರ್ಬೇಕಾಗಿರೋ ಅಮೌಂಟ್ ಬಂದಮೇಲೆ ಅವ್ರ ವೀಡಿಯೋಸ್ಗಳನ್ನೆಲ್ಲ ಡಿಲೀಟ್ ಮಾಡಿಬಿಡ್ತಿದ್ದೆ. ಆಮೇಲೆ ಟಚ್ ಕೂಡ ಮಾಡ್ತಿರ್ಲಿಲ್ಲ.
ಓ ನೀಯತ್ತು ಜಾಸ್ತಿ ನಿನಗೆ. ನಮ್ಮ ಅಪ್ಪನೂ ಈಗ ಹೇಳ್ತಾ ಇದ್ದ. ಬದುಕಿದಾರ ಅಪ್ಪ? ಹ್ಮ್ ಹ್ಮ್ ಅಂದ್ಕೊಂಡೆ. ಆದರೆ ನಿನಗೊಂದು ವಿಚಾರ ಹೇಳಬೇಕು. ಸಿಂಹ ಒಂದ್ಸಲಿ ಜಿಂಕೆನ ಬೇಟೆ ಆಡಿದ್ಮೇಲೆ ಮತ್ತೆ ಯಾಕೆ ಜಿಂಕೆನ ಟಾರ್ಗೆಟ್ ಮಾಡ್ತಿರಲಿಲ್ಲ ಗೊತ್ತಾ? ಹ್ಮ್ ಸೆಕೆಂಡ್ ಟೈಮ್ ಜಿಂಕೆ ಅಲರ್ಟ್ ಆಗಿರುತ್ತೆ. ಮೇ ಬಿ ಮೇ ನಾಟ್ ಬಿ. ಟಾರ್ಗೆಟ್ ರೀಚ್ ಆದಮೇಲೆ ಅವ್ರನ್ನ ಟಚ್ ಕೂಡ ಮಾಡದೇ ಇರೋನು ಗಿರಿಜನ ಯಾಕೋ ಸಾಯಿಸ್ದೆ? ಗಿರಿಜನ ನಾನು ಕೊಲೆ ಮಾಡಲಿಲ್ಲ. ಮತ್ತಿನ್ಯಾರೋ ಕೊಲೆ ಮಾಡಿದ್ರು. ಯಾರು ಕೊಲೆ ಮಾಡಿದ್ರು ಅಂತ ಆಲ್ರೆಡಿ ನಿಮ್ಮ ಬಾಸಿಗೆ ಗೊತ್ತಿದೆ ಅಲ್ವಾ ಸರ್? ಡಿಟೆಕ್ಟಿವ್ ಸೋಮಶೇಖರ್ GR ಸರ್. ಬಾಸ್ ಇವನು ಏನು ಹೇಳ್ತಿದ್ದಾನೆ ಬಾಸ್? ನಿಜಾನೇ ಹೇಳ್ತಿದ್ದಾನೆ. ಹೊರಡೋಣ. ಮಿಸ್ ವೈಷ್ಣವಿ, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ಗಿರಿಜಾರಾಮ್ ಅನ್ನೋ ಹುಡುಗಿನ ನೀವೇ ಕೊಲೆ ಮಾಡಿರೋದಕ್ಕೆ ವಿ ಹ್ಯಾವ್ ಅ ಕಂಪ್ಲೀಟ್ ಪ್ರೂಫ್ ಅಂಡ್ ಎವಿಡೆನ್ಸ್. ಯಾರು ನಿಮ್ಗೆ ಎವಿಡೆನ್ಸ್ ಕೊಟ್ಟಿದ್ದು? ಡಿಟೆಕ್ಟಿವ್ ಸೋಮಶೇಖರ್ GR. ನಮಸ್ಕಾರ ಮೇಡಮ್. ಸರ್ ನೀವ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಮಾಡಿ. ಥ್ಯಾಂಕ್ ಯು ಸರ್. ಬಾಸ್ ಡೋರ್ ಕ್ಲೋಸ್ ಮಾಡ್ಲಾ? ಮೊದಲು ಮಾಡು, ಕಳ್ಳಿ ಓಡೋಗ್ಬಿಟ್ರೆ. ಏನ್ ಮೇಡಮ್ ಚೆನ್ನಾಗಿದ್ದೀರಾ? ಏಯ್ ಏನೋ ಏನೆಲ್ಲಾರ್ಗೂ ನನ್ನ ಬಗ್ಗೆ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಿದ್ಯಾ ನೀನು? ಸುಳ್ಳು ಹೇಳಿದ್ದು ನಾವಲ್ಲ ಮೇಡಮ್, ನೀವು. ಅವತ್ತು ಗಿರಿಜಾ ಸ್ಟೇಷನಿಗೆ ಬಂದಿದ್ದು ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕಲ್ಲ. ಮತ್ತೆ ಮೇಡಮ್ ಇಲ್ಲಿ ಒಂದು ಸೈನ್ ಬೇಕಾಗಿತ್ತು. ನಮಸ್ತೆ ಮೇಡಮ್, ನನ್ನ ಹೆಸರು ಗಿರಿಜಾ ಅಂತ. ನಾನಿಲ್ಲಿ ಆಲ್ಮಾ ಮೀಡಿಯಾದಲ್ಲಿ ಜರ್ನಲಿಸ್ಟ್ ಆಗಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಒಬ್ಬ ನನ್ನ ವೀಡಿಯೋಸ್ಗಳನ್ನೆಲ್ಲ ನ್ಯೂಡಾಗಿ ಎಡಿಟ್ ಮಾಡಿ 1 ಲಕ್ಷ ಅಮೌಂಟ್ ಕೊಡು, ಇಲ್ಲಾಂದರೆ ಟ್ರೋಲ್ ಮಾಡ್ತೀನಿ, ಆ ವೀಡಿಯೋಸ್ನೆಲ್ಲ ಲೀಕ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ನೀವು ಸೈಬರ್ ಆ್ಯಕ್ಟ್ ಮೇಲೆ ಕಂಪ್ಲೇಂಟ್ ತೊಗೊಂಡು FIR ಫೈಲ್ ಮಾಡಿ. ನಿಮ್ಮದು ID ಪ್ರೂಫ್ ಕೊಡೋಕ್ಕಾಗುತ್ತಾ? ಹಾಂ, ಒಂದು ನಿಮಿಷ. This is my ID. And this is my address proof. ಓಕೆ, ಇದನ್ನೆಲ್ಲ ಡೈರೆಕ್ಟಾಗಿ FIR ಮಾಡೋಕ್ಕಾಗಲ್ಲ. ಫಸ್ಟ್ ಒಂದು NCR ಫೈಲ್ ಮಾಡಿಸಿ, ಆಮೇಲೆ ಆ ಹುಡುಗನ ಕರೆಸಿ ಮಾತಾಡ್ತೀವಿ. ನೆಕ್ಸ್ಟ್ ಏನಿದೆ ಹೇಳ್ತೀವಿ. ಓಕೆ? ಓಕೆ. ರೀ ಪ್ರಭಾಕರ್ ಬನ್ರಿ ಇಲ್ಲಿ. ಬಂದೆ ಮೇಡಮ್. ಇದೊಂದು NCR ಫೈಲ್ ಮಾಡ್ರಿ. ಈಗಲೇ ಮಾಡ್ತೀನಿ ಮೇಡಮ್. ಕೊಡ್ರಿ ಇಲ್ಲಿ 1 ನಿಮಿಷ. ನಿಮ್ಮ ಹೆಸರು? ಗಿರಿಜಾರಾಮ್. ಗಿರಿಜಾರಾಮ? ಹೌದು. ನಿಮ್ಮೂರು ಹಾಸನ? ಹಾಂ ಹೌದು. ನೀವು ಓದಿದ್ದೆಲ್ಲಿ? OPS ಸ್ಕೂಲಲ್ಲಿ. ಓಕೆ. ಯಾಕೆ? ನಮ್ಮಕ್ಕ ಅಲ್ಲೇ ಓದಿದ್ದು, ಅದಕ್ಕೆ. ಓಕೆ. ಸಂಜೆ 6 ಗಂಟೆ ಆಗೋಷ್ಟ್ರೊಳಗಡೆ ಆ ಟ್ರೋಲರ್ ಯಾರು ಅಂತನೂ ಕಂಡಿಡ್ದು ಅವನನ್ನ ಸ್ಟೇಷನ್ಗೂ ಕರ್ಸಿದ್ರಿ. ಬಾಯ್ ಬಿಡು, ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಎಷ್ಟು ಜನಕ್ಕೆ ಮೆಸೇಜ್ ಮಾಡಿದ್ಯಾ? ನಿನ್ನಂತವ್ರು ಇರೋದ್ರಿಂದನೇ. ಮೇಡಮ್ ಎಷ್ಟು ಹೊಡೆದ್ರು ಈ ಬೋಳಿ ಮಗ ಬಾಯ್ ಬಿಡ್ತಿಲ್ಲ. ನೀವೊಂದ್ ಕೈ ನೋಡಿ. ಏಯ್ ಲೋಫರ್ ನನ್ನ ಮಗನೇ ಹೇಳೋ ನಿಜನಾ? ಬಿಟ್ಬಿಡಿ ಮೇಡಮ್, ಇನ್ನೊಂದ್ಸರಿ ಇಂಥ ತಪ್ಪು ಮಾಡಲ್ಲ ಮೇಡಮ್. ಸಿನಿಮಾದಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ದೊಡ್ಡ ಕನ್ಸ್ಕೊಂಡಿದ್ದೆ ಮೇಡಮ್. ಆಮೇಲೆ ನನ್ನ ಕೆರಿಯರೇ ಸ್ಪಾಯ್ಲ್ ಆಗಿಬಿಡುತ್ತೆ ಮೇಡಮ್. ಪ್ರಭಾಕರ್, ಅಯ್ಯಪ್ಪ, ನನ್ನ ಮಗ ಇಂಡಸ್ಟ್ರಿಯಲ್ ಬೇರೆ ಇದ್ದಾನಂತ. ಹ್ಞೂ ಮೇಡಮ್,
ಇವ್ನಿಗೆ ಕೆರಿಯರ್ ಬೇರೆ. ಇಂಥ ಬೋಳಿ ಮಕ್ಕಳಿಗೆ ಕೆರಿಯರ್ ಬೇರೆ ಕೇಳು. ಹಂಗೆಲ್ಲ ಹೇಳ್ಬೇಡಿ ಸರ್, ನಿಮ್ ಕಾಲಿಗೆ ಬಿದ್ಬಿಡ್ತೀನಿ ಸರ್. ಅಯ್ಯೋ ಸರ್ ಪ್ಲೀಸ್ ಸರ್. ಅಮ್ಮ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ ಹುಡುಗ. ಏನಾದ್ರೂ ದಾರಿ ಇದೆಯೇನ್ರಿ? ದಾರಿ ಎಲ್ಲಿದೆ ಮೇಡಮ್? ಹೋಗಿ ಆ ಹುಡುಗಿರು ಕೈ ಕಾಲು ಹಿಡ್ಕೊಂಡು ಕೇಸ್ ವಾಪಸ್ ತಗೋ ಅಂತ ಕೇಳ್ಕೋಬೇಕು. ಅದೇ ದಾರಿ. ಅಯ್ಯೋ ಸರಿ ಆಗಿದ್ರೆ ನಾಳೆ FIR ಆಗೋದ್ರೊಳಗೆ ಆ ಹುಡುಗಿ ಬಂದು ಕೇಸ್ ವಾಪಸ್ ತಗೋಬೇಕು. ಅಲ್ಲಿವರೆಗೂ ಅಷ್ಟೇ ನಿನ್ ಟೈಮು. ತಗೋ, ಇದು ಆ ಹುಡುಗಿ ಅಡ್ರೆಸ್. ಹೋಗ್ ಸಾರಿ ಕೇಳೋಗು. ಸರಿ ಮೇಡಮ್. ಆ ನನ್ನ ಮಗ BMTC ಬಸ್ ಹತ್ಕೊಂಡು ಗಿರಿಜನ್ ಮನೆಗೆ ಹೋಗೋ ಅಷ್ಟೊಳಗಡೆ ಮೇಡಮ್ ಮತ್ತೆ ಪ್ರಭಾಕರ್ ಸರ್ ಆಲ್ರೆಡಿ ಗಿರಿಜನ್ ಮನೆಗೆ ಹೋಗಿದ್ರು. ಯಾಕೆ? ಕೊಲೆ ಮಾಡೋದಕ್ಕೆ. ಮೇಡಮ್ ನೀವು ಇಷ್ಟೊತ್ತಿನಲ್ಲಿ? ಒಂದು ಚಿಕ್ಕ ಎನ್ಕ್ವೈರಿ ಇತ್ತು. ಒಳಗೆ ಬನ್ನಿ. ಮೇಡಮ್ ಕಾಫಿನಾ ಟೀನಾ? ಎನಿಥಿಂಗ್. ಓಕೆ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಅಲ್ಲ ಮೇಡಮ್, ಗಿರಿಜಾ ಅವರೇ, ಯಾರೋ ಬಂದ್ರು. ಬಾಗ್ಲು ಓಪನ್ ಇದೆಯಲ್ಲಪ್ಪ. ಇಟ್ಕೊಳ್ಳಿ ಪ್ರಭಾಕರ್ ಅವನ್ನ. ಸರ್ ನಾನು ಮಾಡಿಲ್ಲ ಸರ್. ಏನೋ ಮಾಡಿದೆ, ಉಸಿರು ಬಿಡ್ಕೂಡ್ದು. ಏಯ್ ಬೋಳಿ ಮಗನೇ, ಬಂದು ಸಾರಿ ಕೇಳು ಅಂತಂದ್ರೆ ಹುಡುಗಿನ ಸಾಯಿಸಿದ್ಯೇನೋ? ಮೇಡಮ್ ನಾನ್ ಮಾಡಿಲ್ಲ. ಏಯ್ ಮುಚ್ಚ ಬಾಯಿ. ನನಗೇನು ಗೊತ್ತಿಲ್ಲ ಮೇಡಮ್, ನಂಬಿ ಮೇಡಮ್. ರೀ ಪ್ರಭಾಕರ್, ನಂಬ್ತೀರೇನ್ರಿ? ಇಲ್ಲ ಮೇಡಮ್. ಮತ್ತೇನ್ ಮಾಡೋದಾಗಾದ್ರೆ? ಪಾಪ ಮೇಡಮ್, ಹುಡುಗ. ನನಗೂ ಹಂಗೆ ಅನ್ಸ್ತಿದೆ. ಸರಿ, ನಾನು ಹೇಳೋ ತರ ಇವಾಗ ಒಂದ್ ಕೆಲ್ಸ ಮಾಡೋ. ಏನ್ ಮಾಡ್ಬೇಕು ಮೇಡಮ್? ಈ ಬಾಡಿನ ತಗೊಂಡು ಹ್ಯಾಂಗ್ ಮಾಡು. ಏನ್ ಹೇಳ್ತಿದ್ದೀರಾ ಮೇಡಮ್? ಏಯ್ ನಾನ್ ಹೇಳ್ದಂಗ್ ಕೇಳಷ್ಟೇ. ನಾನ್ ಹೇಳ್ದಂಗ್ ಕೇಳಿದ್ರೆ ಇದು ಸೂಸೈಡ್ ಅಂತ ಪ್ರೂವ್ ಮಾಡ್ತೀನಿ. ಅಲ್ಲ ಮೇಡಮ್, ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ. ಅಯ್ಯೋ. ಏಯ್, ಈ ಏರಿಯಾ ಲಿಮಿಟ್ಸ್ ನಂದು. ಪೋಸ್ಟ್ ಮಾರ್ಟಮ್ ಕೂಡ ನಾನ್ ಹೇಳ್ದಂಗೆ ನಡೆಯೋದು. ಏನು ಭಯ ಪಡ್ಕೋಬೇಡ, ಬಾಡಿನ ಹ್ಯಾಂಗ್ ಮಾಡು. ಸರಿ ಮೇಡಮ್. ಏಯ್ ಮಾಡೋ. ಸರ್ ನನಗೇನು ತೊಂದರೆ ಆಗಲ್ಲ ತಾನೆ ಸರ್? ಏನು ತೊಂದರೆ ಆಗಲ್ವೋ? ಮೇಡಮ್ ಎಲ್ಲ ನೋಡ್ಕೊಳ್ತಾರೆ. ತಪ್ಪೇ ಮಾಡದೇ ಇರೋ ಬ್ರೂಸ್ಲಿ ನಾನು ಎಲ್ಲಿ ಜೈಲಿಗೆ ಹೋಗ್ತೀನಿ ಅನ್ನೋ ಭಯದಲ್ಲಿ ಮೇಡಮ್ ಯಾಕೆ ಹಿಂಗೆ ಮಾಡಕ್ಕೆ ಹೇಳ್ತಿದ್ದಾರೆ ಅಂತಲೂ ಕೇಳಕ್ಕೆ ಹೋಗ್ಲಿಲ್ಲ. ನಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಸುಪೀರಿಯರ್ ಆಫೀಸರ್ನ ಎದುರಾಕೊಂಬಾರ್ದು ಅಂತ ಪ್ರಭಾಕರ್ ಅವ್ರು ಕೂಡ ಪ್ರಶ್ನೆ ಮಾಡಕ್ಕೆ ಹೋಗ್ಲಿಲ್ಲ. ನಾನು ಯಾಕೆ ಸತ್ತೆ ಅನ್ನೋ ಕ್ಲಾರಿಟಿನೇ ಇಲ್ದಿರೋ ಗಿರಿಜಾ ಸೂಸೈಡ್ ಅನ್ನೋ ಫೇಕ್ ರಿಪೋರ್ಟ್ಗೆ ತುತ್ತಾದ್ಲು. ಏಯ್, ಇದೆಲ್ಲ ನಿನಗೇನ್ ಗೊತ್ತಾಯ್ತು? ನಿಮ್ಮಿಂದನೇ ಮೇಡಮ್. ನನ್ನಿಂದನಾ? ಡೌಟ್ ನಂಬರ್ 1, ಗಿರಿಜಾ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ದಿರೋ ನಿಮಗೆ ಗಿರಿಜಾ ರಾಮ್ ಅನ್ನೋ ಪೂರ್ತಿ ಹೆಸರು ಹೇಗೆ ಗೊತ್ತು ಮೇಡಮ್? 3 ದಿನದಿಂದೆ ಅದ್ಯಾರೋ ಗಿರಿಜಾ ರಾಮನ್ ಅವ್ರು ಬಂದಿದ್ರಂತಲ್ಲ, ಯಾರ್ರೀ? ನಿಮ್ ಪರ್ಫ್ಯೂಮ್ ತುಂಬಾ ಚೆನ್ನಾಗಿದೆ ಮೇಡಮ್. ಅವತ್ತು ಸ್ಟೇಷನಲ್ಲಿ ನನಗೆ ಬಂದಿದ್ದ ಪರ್ಫ್ಯೂಮ್ಸ್ ಮೇಲೆ ಸೆಕೆಂಡ್ ಟೈಮ್ ನಾನು ಗಿರಿಜನ್ ಮನೆಗೆ ಹೋದಾಗ ಬಂದಿದ್ದು. ಅಂದ್ರೆ ನಾನು ಗಿರಿಜನ್ ಮನೆಗೆ ಹೋಗೋಕ್ಕೂ ಮುಂಚೆನೆ ನೀವು ಮತ್ತೆ ಪ್ರಭಾಕರ್ ಸರ್ ಆಲ್ರೆಡಿ ಹೋಗಿ ಒರಿಜಿನಲ್ ಕಂಪ್ಲೇಂಟ್ ಕಾಪಿನ ತಗೊಂಡು ಡೂಪ್ಲಿಕೇಟ್ ಕಂಪ್ಲೇಂಟ್ ಕಾಪಿನ ಅಲ್ಲಿಟ್ಟು ಬಂದಿದ್ರಿ. ಆಮೇಲೆ ರೈಟ್ ಮೇಡಮ್? ಏಯ್ ಇಡಿಯಟ್, ಲಾಜಿಕ್ ಇಲ್ದೆ ಏನೇನೋ ಮಾತಾಡ್ಬೇಡ. ಏನ್ ಈ ಜಗತ್ತಲ್ಲಿ ನಾನು ಹಾಕೋ ಪರ್ಫ್ಯೂಮ್ನ ಬೇರೆ ಯಾರು ಹಾಕೋದೇ ಇಲ್ವಾ? ಲಾಜಿಕ್ ಇದೆ ಮೇಡಮ್. ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅನ್ನೋ ಫೇಕ್ ಕಂಪ್ಲೇಂಟ್ ಕಾಪಿನ ನೀವೆಲ್ಲಿಟ್ಟೋಗಿದ್ರಿ ಗೊತ್ತಾ? ಎಲ್ಲಿ? ಡಾಕ್ಯುಮೆಂಟ್ಸ್ ಫೈಲಲ್ಲೇ ಇಟ್ಟಿದ್ರಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದ್ರು ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅಂತ ಯಾಕೆ ಕಂಪ್ಲೇಂಟ್ ಕೊಟ್ಲು? ಅಲ್ಲೇ ನನ್ನ ಡೌಟ್ ನಂಬರ್ 3ಗೆ ಕ್ಲಾರಿಟಿ ಬೇಕು ಅನ್ನಿಸ್ತು. ಅದಕ್ಕೆ ಪೋಸ್ಟ್ ಮಾರ್ಟಮ್ ಆಗಿರೋ ಹಾಸ್ಪಿಟಲ್ಗೆ ಹೋದೆ. ಅಲ್ಲೋಗಿ ನೋಡ್ತೀನಿ ನಿಮ್ಮ ಕಾರ್ಪೊರೇಟ್ರು. ಕಾರ್ಪೊರೇಟರಾ? ಕಾರ್ಪೊರೇಟ್ರು ಸರ್, ನೀವೇನಿಲ್ಲಿ? ಕಾರ್ಪೊರೇಟ್ರಾ? ಯಾರು? ನೀವೇ? ನಾನಾ? ಆಸ್ಪತ್ರೆ ಕಾಂಪೌಂಡ್ರು ಸರ್. ಕಾಂಪೌಂಡರ್? ಹೌದು. ಸರಿ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಎಲ್ಲಿಗೆ? ಬಾರೋ. ನಾನೆಲ್ಗೂ ಬರಲ್ಲ. ಬರ್ತೀಯಾ ಬರಲ್ಲ? ಕಾಂಪೌಂಡರ್ ಅಂತೀಯಾ? ಮತ್ ಮೈ ಮೇಲೆ ಗೋಲ್ಡ್ ಹಾಕೊಂಡಿದ್ಯಾ?
ಯಾವುದು ಒರಿಜಿನಲ್ ಅಲ್ಲ ಸರ್, ಏನೋ ಬಿಲ್ಡಪ್ ಹಾಕೊಂಡಿದ್ದೀನಿ ಸರ್. ಡೂಪ್ಲಿಕೇಟ್ಸ್. ಸರಿ, ಮೊನ್ನೆ ಸ್ಟೇಷನಲ್ಲಿ ಏನು ಮಾಡ್ತಾಯಿದ್ದೆ? ಏನೋ ಚೂರು ಕೆಲಸ ಇತ್ತು, ಬಂದಿದೆ ಸರ್. ಅದೇ ಏನು ವಿಚಾರಕ್ಕೆ ಅಂತ? ಏನೋ ಒಂದು ಕೆಲಸ ಸರ್, ಅದೆಲ್ಲ ಹೇಳಂಗಿಲ್ಲ ಸರ್. ಹೇಳೋ ಸರ್, ಅದೆಲ್ಲ ಹೇಳಂಗಿಲ್ಲ ಸರ್. ಹೇಳಿದ್ರೆ ಅಮ್ಮ ಗುಂಡು ಹೊಡಿತೀನಿ ಅಂತೇಳಿ ಸರ್. ನಾನು ಗುಂಡನ ಕೈಲಿ ಓಡಿಸ್ತೀನಿ. ಅದೆಲ್ಲ ಹೇಳಂಗಿಲ್ಲ ಸರ್. ಹೇಳೋ. ಹೇಳ್ತೀನಿ ಸರ್, ಹೇಳ್ತೀನಿ. ಅವತ್ತು ಸ್ಟೇಷನ್ಗೆ ಏನಕ್ಕೆ ಬಂದಿದೆ ಅಂದರೆ, ಆ SI ಅವ್ರಿಗೂ ನಮ್ಮ ಆಸ್ಪತ್ರೆ ಡಾಕ್ಟರ್ಸ್ಗೂ ಲಿಂಕ್ ಇದೆ ಸರ್. SI ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನಮ್ಮ ಆಸ್ಪತ್ರೆಯಲ್ಲಿ ತಕ್ಕೊಡ್ತಾರೆ ಸರ್. ಅವತ್ತು ಬಂದಿದ್ದು ಕೂಡ ಯಾವುದೋ ಒಂದು ಗಿರಿಜಾ ಅನ್ನೋ ಹುಡುಗಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಆ SI ಅವ್ರು ಕೇಳಿದ ನಮ್ಮ ಡಾಕ್ಟ್ರು ರಿಪೋರ್ಟ್ನ ತಗೊಟ್ಟಿದ್ರು ಸರ್. ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡ್ಕೊಬ ಅಂತ ಹೇಳಿದ್ರು. ಆ ವಿಷಯವಾಗಿ ಬಂದಿದೆ ಸರ್. ಅದನ್ನು ಬಿಟ್ಟರೆ ಬೇರೆ ನಂಗೆ ಇನ್ನೇನು ಗೊತ್ತಿಲ್ಲ ಸರ್. ಈ ಕೊಲೆಗೂ ಮೇಡಮ್ಗೂ ಏನೋ ಸಂಬಂಧ ಇದೆ ಅಂತ ಕ್ಲಾರಿಟಿ ಸಿಕ್ತು. ಆದರೆ ಏನು ಸಂಬಂಧ ಇದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಬಾಸ್, ಗಿರಿಜಾ ಅವರು ಸತ್ತಿದ್ದ ದಿನ ಎಲ್ಲೆಲ್ಲಿ ಓಡಾಡಿದ್ದಾರೆ ಅಂತ ಅವ್ರ ಡೀಟೇಲ್ಸ್ ಬಂದಿದೆ. ಅದನ್ನೆಲ್ಲ ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ ಬಾಸ್. ಗಿರಿಜಾ ಸತ್ತಿದ್ದು 8 ಗಂಟೆಗೆ, ಆದರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು 10 ಗಂಟೆ 22 ನಿಮಿಷಕ್ಕೆ. ಆಗ ಆ ಮೊಬೈಲು ಮೇಡಮ್ ಮನೆಯಲ್ಲಿತ್ತು. ಅಲ್ಲಿಗೆ ಯಾಕೋಯ್ತು? ಯಾಕೆ ಅಂದರೆ ಬ್ರೂಸ್ಲಿ ಗಿರಿಜಾ ಕಳಿಸಿರೋ ನ್ಯೂಡ್ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡೋದಕ್ಕೆ. ಗಿರಿಜನ ಕೊಲೆ ಮಾಡೋ ಅಂಥ ದ್ವೇಷ ಆದರೂ ಏನಿತ್ತು? ಈ ದ್ವೇಷ ನೆನ್ನೆ ಮೊನ್ನೆದಲ್ಲ ಮಧು. ಗಿರಿಜಾ ಸ್ಟೇಷನ್ನಿಗೆ ಹೋದಾಗ ಅಡ್ರೆಸ್ ಪ್ರೂಫು ID ಪ್ರೂಫು ಕೊಟ್ಟಾಗಲೇ ಗೊತ್ತಾಗಿದ್ದು ಗಿರಿಜಾ ಬೇರೆ ಯಾರೂ ಅಲ್ಲ, ಮೇಡಮ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ. ಅಲ್ಲಿ ನೋಡು, ಚಿಕ್ಕ ವಯಸ್ಸಲ್ಲಿ ಕಳ್ಳಿ ಅಂತ ಬೈದಿದ್ದಕ್ಕೆ ಮೇಡಮ್ಗೆ ದ್ವೇಷ ಇತ್ತು. ಗಿರಿಜಿನ ನೋಡಿದ್ಮೇಲೆ ಆ ದ್ವೇಷ ಇನ್ನೂ ಜಾಸ್ತಿ ಆಯಿತು. ಕೊಲೆನೂ ಮಾಡಿಸ್ತು. ಬರೀ ಕಳ್ಳಿ ಅಂದಿದ್ದಕ್ಕ? ಏನೋ ಬರೀ ಕಳ್ಳಿ ಅಂತಿದ್ಯಾ? ಆ ಮಾತಿಂದ ನಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಎಲ್ಲ ಕಡೆ ಅವಮಾನ. ನನ್ಗೆ ಯಾರನ್ನ ಮಾತಾಡ್ಸಿದ್ರು ಯಾರು ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಅದೇ ನೋವಲ್ಲೇ TC ತಗೊಂಡು ಬೇರೆ ಸ್ಕೂಲಿಗೆ ಜಾಯ್ನ್ ಆದೆ. ಅದೇ ಆಟದಿಂದ ಪೊಲೀಸ್ ಆದೆ. ಅದ್ರ ನೋವು ನಾ ಮರಿಯೋಷ್ಟರಲ್ಲಿ ನನ್ನ ಕಣ್ಣುಗಳು ಕಾಣಿಸಿದ್ಲು. ನನ್ನ ಕಳ್ಳಿ ಅಂತ ಕರ್ತಿದ್ದು ಇದೇ ಗಿರಿಜಾ. ನನ್ನ ಕೋಪ ಕೊಲೆ ಮಾಡಿಸ್ತು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಹಾ, ಅಂತೂ ಪ್ರಮೋಷನ್ ಬಂತಲ್ಲ. ಪ್ರಮೋಷನ್ನ? ಕಳ್ಳಿಯಿಂದ ಕೊಲೆಗಾರ್ತಿಯಾಗಿ. ಸರ್, ಕರ್ಕೊಂಡೋಗಿ ಸರ್ ಇವಳನ್ನ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ SI ವೈಷ್ಣವಿಯವರು ಅಪರಾಧಿ ಎಂದು ರುಜುವಾತಾಗಿದ್ದು ಸೆಕ್ಷನ್ 302 ಅಡಿಯಲ್ಲಿ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಬಾಸ್, ನಂಗೊಂದು ಡೌಟ್ ಇದೆ ಬಾಸ್. ಏನು? ಗಿರಿಜಾ ಹೀಗೆ ಸತ್ಲು ಅಂತ ನಿಮ್ಗೆ ಗೊತ್ತಾಯ್ತು ಬಾಸ್? ಕಾನ್ಸ್ಟೇಬಲ್ ಪ್ರಭಾಕರ್ ಅವರಿಂದ. ಹೌದಾ? ಹೇಳಿ ಪ್ರಭಾಕರ್. ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಸರ್. ಬ್ರೂಸ್ಲಿ ಒಬ್ಬನೇ ಇದಕ್ಕೆ ಕಾರಣ ಅಲ್ಲ ಸರ್, ನಮ್ಮ ಮೇಡಮ್ ಕೂಡ ಇನ್ವಾಲ್ವ್ ಆಗಿದ್ದಾಳೆ. ಏನೇ ಆದರೂ ಅವರಿಬ್ಬರಿಗೂ ಶಿಕ್ಷೆ ಆಗಬೇಕು ಸರ್. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ. ಕರ್ಮ ಇಸ್ ದ ಬೂಮ್ಯಾರಂಗ್ ಅಂತಾರಲ್ಲ, ಹಾಗೆ ಈ ಬ್ರೂಸ್ಲಿ ಪ್ರಭಾಕರ್ ಮಗಳಿಗೂ ಕೂಡ ನ್ಯೂಡ್ ವಿಡಿಯೋಸ್ಗಳನ್ನೆಲ್ಲ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಹಾಸ್ಪಿಟಲ್ನಲ್ಲಿ ಮಲಗಿರೋ ಮಗಳು ನೋಡಿದ್ಮೇಲೆ ಪ್ರಭಾಕರ್ ಅವ್ರಿಗೆ ನಾನು ಮಾಡಿರೋ ತಪ್ಪು ಅನ್ನೋದರವಾಗಿ ನನಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಿಬಿಟ್ರು. ನಾನು ಡಿಟೆಕ್ಟಿವ್ ಆಗಬೇಕು ಅಂತ ಆಸೆ ಹುಟ್ಟಿದ್ದೆ ನಿನ್ನಿಂದ. ಆದರೆ ನನ್ನ ಮೊದಲನೇ ಕೇಸೇ ನಿಂದಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಗಿರಿಜಾ, ಐ ಲವ್ ಯು. ಹಲೋ, ಮರ್ಡರಾ?